ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ನಾನು ಈಸಿಯಾಗಿ ದಮ್ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಒನ್ ಪಾಟ್ ರೆಸಿಪಿ ಅಂದರೆ ಶಾವಿಗೆನ ಮುಂಚೆ ಬೇಯಿಸ್ಕೊಂಡು ಅದನ್ನು ಬಸ್ಕೊಂಡು ನೀರೆಲ್ಲ ತೆಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋ ಥರ ಏನೂ ರಿಸ್ಕ್ ಇಲ್ಲ. ಇದು ಒಂದೇ ಸಲ ನಾವು ಮಾಡ್ಕೊಳ್ಳೋದು. ಇದಕ್ಕೆ ನಾನು ಸ್ವಲ್ಪ ಶುಂಠಿ ತುರಿದಿರೋ ಅಂಥದ್ದು, ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ ಎಲ್ಲ ಹಾಕ್ಕೊಂಡಿದ್ದೀವಿ. ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತಿನ್ನೋಕ್ಕೂ ಟೇಸ್ಟು ಮತ್ತು ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಅನಿಲ್ ರೈಸ್ ಶಾವಿಗೆ, ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ. ಇದು ಅಕ್ಕಿ ಶಾವಿಗೆ ತೆಳುವಾಗಿ ಉದುರುದ್ರಾಗಿ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಇಲ್ಲ ನಾನು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಎಣ್ಣೆನ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಸಿಡಿದ ನಂತರ ನಾನಿಲ್ಲೊಂದು 4 ಸ್ಪೂನಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 1.5 ಬೌಲಷ್ಟು ಶಾವಿಗೆಗೋಸ್ಕರ ಇಷ್ಟು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆನ ಫಸ್ಟ್ ಹಾಕಿ ನೆಕ್ಸ್ಟ್ ಉದ್ದಿನಬೇಳೆ ಹಾಕಿ, ಇಲ್ಲಾಂದರೆ ಉದ್ದಿನಬೇಳೆ ಬೇಗ ಕುಕ್ಕಾಗಿ ಅದು ತುಂಬಾ ಬ್ರೌನ್ ಕಲರ್ ಬಂದುಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು 15 ಹಸಿಮೆಣಸಿನ್ಕಾಯಿ, ಇದಕ್ಕೆ ಸ್ವಲ್ಪ ಖಾರ, ಉಪ್ಪು, ಹುಳಿ ಮುಂದೆ ಇರಬೇಕು. 15 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ. ಒಬ್ಬೊಬ್ಬರು ವೈಟ್ ಶಾವಿಗೆನೂ ಮಾಡ್ತಾರೆ, ಅದು ಕಲರ್ ನಿಮ್ಗೆ ಬೇಕು ಅಂದರೆ ನೀವು ಅರಿಶಿನ ಪುಡಿನ ಹಾಕ್ಕೊಡಿ. ಇಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಸದ್ಯಕ್ಕೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ ಅಂತ. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಅದನ್ನು ಫುಲ್ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನು ಅದಕ್ಕೆ ಹಾಕಬೇಕು. ತರಕಾರಿಗಳನ್ನೆಲ್ಲ ಇದಕ್ಕೆ ನೀಟಾಗಿ ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಫುಲ್ಲು ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿ ಹಾಕೋಕ್ಕಿಂತ ಮುಂಚೆನೇ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಹಾಕಿದ ಮೇಲೆ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಅದು ಆಯಿಲಲ್ಲೇ ತರಕಾರಿ ಎಲ್ಲ ಫ್ರೈ ಆಗಬೇಕು. ಯಾಕಂದರೆ ನೀರು ಹಾಕಿಬಿಟ್ರೆ ಅದೊಂದು ಸ್ವಲ್ಪ ಸಾಗಿ ಆಗೋಗ್ಬಿಡುತ್ತೆ. ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಎಲ್ಲ ರೀತಿ ವಿಟಮಿನ್ಸ್ ಕೂಡ ಸಿಗುತ್ತೆ. ಮತ್ತು ಒಂದು ಸ್ವಲ್ಪ ಲೈಟ್ ಬ್ರೇಕ್ಫಾಸ್ಟ್ ಕೂಡ ಇದು ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣಗಾದ್ಮೇಲೂ ಕೂಡ ನಾವು ತಿನ್ಬೋದು. ಎಲ್ಲಾದರೂ ಪ್ಯಾಕ್ ಮಾಡಿಕೊಂಡು ನಾವು ಟ್ರಾವೆಲಿಂಗಿಗೆ ಹೋದಾಗೂ ಇದನ್ನು ತೊಗೊಂಡು ಹೋಗ್ಬೋದು. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ತರಕಾರಿ ಒಂದು ಸ್ವಲ್ಪ ಬೇಯೋವರೆಗೂ ನಾವು ಪೇಷನ್ಸಿಂದ ಇರಬೇಕು. ಇಲ್ಲಾಂದರೆ ಪಟ್ಟಂತ ಅಡುಗೆ ಆಗೋಗ್ಬಿಡುತ್ತೆ. ಇದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ತರಕಾರಿನೂ ಅಷ್ಟೇ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ. ನಿಮ್ಗೆ ಹಾಗೆ ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಸಪ್ರೇಟ್ ಸ್ವಲ್ಪ ತರಕಾರಿನ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ಅದು ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಕ್ರಂಚಿ ಟೇಸ್ಟ್ ಬರಲ್ಲ. ಮತ್ತು ಅದರದ್ದು ಎಲ್ಲ ಸತ್ವ ಕೂಡ ಇದರಲ್ಲೇ ಇರಬೇಕಲ್ವಾ. ಈ ಶಾವಿಗೆ ಉಪ್ಪಿಟ್ಟು ಅಂತ ಮಾಡ್ತಾರಲ್ಲ, ಅದು ಅಂದರೆ ನಾವು ಫಸ್ಟಿಗೆ ಅದನ್ನು ಬೇಯಿಸಿ ಬಸ್ಬಿಟ್ಟು ನಾವು ನಿಂಬೆಹಣ್ಣಿನ ಚಿತ್ರಾನ್ನ ಟೈಪ್ ಗೊಜ್ಜು ಮಾಡಿಕೊಂಡು ನಾವು ಕಲಿಸ್ತೀವಿ. ಇದು ದಮ್ ಕಟ್ಬಿಟ್ಟು ಮಾಡೋದು. ಇದರಲ್ಲಿ ಮೇಯ್ನ್ ಅಂದರೆ ನಾವು ನೀರು ಕ್ವಾಂಟಿಟಿನ ಕರೆಕ್ಟಾಗಿ ಮೆಷರ್ ಮಾಡಿ ಹಾಕಬೇಕು. ಈ ತರಕಾರಿ ಎಲ್ಲ ನೋಡಿ ಎಲ್ಲ ಆಗೋಗಿದೆ. ಈಗ ನಾನು ಶಾವಿಗೆನ ಮೆಷರ್ ಮಾಡ್ಕೋತಾ ಇದ್ದೀನಿ. ಒಂದು ಪ್ಲೇಟಿಗೆ ನಾವು ನೀಟಾಗಿ ಶಾವಿಗೆ ತುಂಬ ಉದ್ದುದ್ದಾಗಿರುತ್ತಲ್ಲ, ತುಂಬ ಸಣ್ಣದಾಗಿ ಪುಡಿನೂ ಮಾಡ್ಕೊಳ್ಳೋದು ಬೇಡ. ತುಂಬ ಉದ್ದುದ್ದ ಇರೋದನ್ನು ಸ್ವಲ್ಪ ಹಾಗೆ ಪೀಸಸ್ ಮಾಡಿಕೊಂಡ್ರೆ ನಮಗೆ ಮೆಷರ್ಮೆಂಟು ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ನೀಟಾಗಿ ನಿಧಾನಕ್ಕೆ ಅದನ್ನು ಕ್ರಷ್ ಮಾಡ್ಕೊಳ್ಳಿ. ತುಂಬ ಪೌಡರ್ ಥರನೂ ಬೇಡ. ಆಮೇಲೆ ನೀವು ಮೆಷರ್ಮೆಂಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಬೌಲೇ ತೊಗೋಬೇಕು. ನೋಡಿ ಇದರಲ್ಲಿ 1 ಬೌಲ್ ಫುಲ್ ಮಾಡಿದ್ರೆ ಇಬ್ಬರು ಆರಾಮ್ಸೆ ತಿನ್ಬೋದು. ಒಂದು 4 ಜನಕ್ಕೆ ಅಂದರೆ 2 ಬೌಲು ಅಥವಾ 1.5 ಬೌಲು. ನಾನಿಲ್ಲಿ 1.5 ಅಷ್ಟು ಬೌಲ್ನಷ್ಟು ತೊಗೊಳ್ತಾ ಇದ್ದೀನಿ. ನೀಟಾಗಿ ಅದನ್ನೆಲ್ಲ ಫುಲ್ಲು ನೀಟಾಗಿ ಮೆಷರ್ ಮಾಡ್ಕೊಳ್ಳಿ ತುಂಬಾ. ಯಾಕಂದರೆ ನೀರು ಜಾಸ್ತಿ ಆಗಿಬಿಟ್ರೆ ಮುದ್ದೆ ಥರ ಆಗೋಗುತ್ತೆ. ನೋಡಿ ಇದು 1 ಬೌಲು. ಮತ್ತು ನಾನು ಹಾಗೆ ಇನ್ನು 1/2 ಬೌಲಷ್ಟು ಮತ್ತೆ ತೊಗೊಂಡೆ. ಈಗ ನಾನು 1.5 ಬೌಲ್ ಶಾವಿಗೆಗೆ ನಾನಿಲ್ಲಿ 2 ಬೌಲಷ್ಟು ನೀರನ್ನು ಸೇರಿಸ್ತೀನಿ. ನಿಮ್ಗೆ ಬೇಕು ಅಂದರೆ 1.5 ಬೌಲ್ ಅಷ್ಟೇ ಹಾಕ್ಕೋಬೋದು. ನೀವು ಫಸ್ಟ್ ಟೈಮ್ ಮಾಡೋದಾದರೆ 1.5 ಬೌಲ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ನೀರು ಸಪ್ರೇಟ್ ಕಾಯಿಸಿಟ್ಕೊಳ್ಳಿ. ನಿಮಗೆ ತುಂಬ ಡ್ರೈ ಅನ್ನಿಸ್ತು ಅಂದರೆ ಅದು ಶಾವಿಗೆ ಬೇಯೋದ್ರೊಳಗಡೆ ಆ ಬಿಸಿನೀರಲ್ಲಿ ಇನ್ನೊಂದು ಅರ್ಧ ಬೌಲಷ್ಟು ಹಾಕ್ಕೋಬೋದು. ನಾನಿಲ್ಲಿ ನಮ್ಮ ಮನೆಗೆ 1.5 ಬೌಲ್ ಆದರೆ 5 ಮೆಂಬರ್ಸ್ ತಿನ್ಬೋದು. ಮತ್ತು ನನಗೆ 2 ಬೌಲಷ್ಟು ನೀರು ಬೇಕಾಗುತ್ತೆ.
ಹಾಗಾಗಿ ಪರ್ಫೆಕ್ಟಾಗಿ ಬಂದಿತ್ತು. 2 ಬೌಲ್ ನೀರು ಸೇರಿಸಿ ಇನ್ನೊಂದು ಸ್ವಲ್ಪ ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಬೇಕು, ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ. ಫುಲ್ ಸಕ್ಕರೆ ಎಲ್ಲ ಸೇರಿಸಿ ಅದು ಬಾಯ್ಲ್ ಆಗೋದಕ್ಕೆ ಬಿಡಿ. ಇನ್ನೂ ಬೇಕು ಅಂದರೆ ನೀವು ಟೇಸ್ಟ್ ನೋಡಿಬಿಟ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೋದು. ಆ ನೀರನ್ನು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಬಾಯ್ಲ್ ಬಂದಮೇಲೆ ನೀವು ಆವಾಗ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮುಚ್ಚಿಬಿಟ್ಟು ನೀಟಾಗಿ ಅದನ್ನು ಕುದಿಯೋದಕ್ಕೆ ಬಿಡಿ. ನೋಡಿ, ಅದು ನೀಟಾಗಿ ಕುದ್ದಿದ ಮೇಲೆ ನಾವಿಲ್ಲಿ ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಆ ಶಾವಿಗೆನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆಯೂ ಸೇರ್ಕೊಳ್ಳೋ ಥರ ಹಾಕಿ ಅದನ್ನು ತಿರುಗಿಸ್ಬೇಕಾದ್ರೆ ಮಾತ್ರ ತುಂಬ ಫಾಸ್ಟಾಗಿ ಎಲ್ಲ ತಿರುಗ್ಸೋಕೆ ಹೋಗ್ಬಿಡಿ. ಯಾಕಂದರೆ ಅದು ತುಂಬ ತೆಳ್ಳಗಿರೋದ್ರಿಂದ ಅದು ಬೇಗ ಮುದ್ದೆ ಆಗಿಬಿಡುತ್ತೆ, ಇಲ್ಲ ಪುಡಿ ಆಗಿಬಿಡುತ್ತೆ. ನೀವು ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ತುಂಬ ನಿಧಾನಕ್ಕೆ ಪೇಷನ್ಸಿಂದ ಅದನ್ನು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ. ಇದಕ್ಕೆ ನಾನು ಒಂದು ಫುಲ್ಲು ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದರಲ್ಲಿ ನಾವು ಟೊಮೆಟೊ ಹಾಕಲ್ಲ. ಟೊಮೆಟೊ ಹಾಕಿ ಕೂಡ ಮಾಡ್ತಾರೆ, ಅದನ್ನು ಇನ್ನೊಂದು ದಿನ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಇದಕ್ಕೆ ಫುಲ್ ಒಂದು ದಪ್ಪದ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಫುಲ್ಲು ರಸನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಜಾಸ್ತಿನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ತುರಿದಿಟ್ಟಿರೋಂತಹ ತೆಂಗಿನಕಾಯನ್ನು ಬೆರೆಸ್ಬಿಟ್ಟು ಅದನ್ನು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಯಾಕಂದರೆ ಈ ಟೈಮಲ್ಲಿ ನಾವು ಫಾಸ್ಟಾಗಿ ಬೇರೆ ನಾವು ಅವಲಕ್ಕಿ ತಿಂಡಿ ಎಲ್ಲ ಮಿಕ್ಸ್ ಮಾಡೋ ಥರ ಮಿಕ್ಸ್ ಮಾಡಬಾರ್ದು. ನೋಡಿ, ನೀರೆಲ್ಲ ಪರ್ಫೆಕ್ಟಾಗಿ ಆಗಿದೆ. ಇನ್ನು ತಳದಲ್ಲಿ ಸ್ವಲ್ಪ ಇದೆ, ಇನ್ನೂ ಪಾಗಿಲ್ಲ. ಅದು ದಮ್ ಆಗಿ ಈಗ ನೀಟಾಗಿ ಮುಚ್ಚಿಟ್ಬಿಡಬೇಕು. ನೋಡಿ, ಎಷ್ಟು ಉದುರಾಗಿರುವಂತಹ, ಎಷ್ಟು ಚೆನ್ನಾಗಿರುವಂತಹ ಶಾವಿಗೆ ಬಾತ್ ರೆಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.